ಹಲೋ ಮಮ್ಮೀಸ್, ಮಕ್ಕಳಿಗೆ ನೆಗಡಿ ಅಥವಾ ಕೆಮ್ಮು ಸ್ಟಾರ್ಟ್ ಆಗ್ತಿದೆ ಅನ್ನೋ ಟೈಮಲ್ಲಿ ಈ ತರ ಹೋಮ್ ರೆಮಿಡೀಸ್ ನ ಮಾಡೋದ್ರಿಂದ ಸಿರಪ್ ಕೊಡೋದು ತಪ್ಪುತ್ತೆ. ಯಾವ ತರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಳಿರೋಂತವ್ರಿಗೆ ವಿಡಿಯೋನ ಶೇರ್ ಮಾಡಿ. ನನ್ನ ಅಕೌಂಟ್ ಅಲ್ಲಿ ಮಕ್ಳಿಗೆ ಬೇಕಾಗಿರೋ ಎಲ್ಲಾ ತರ ವಿಡಿಯೋಸ್ ಇದೆ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ಫ್ರೆಶ್ ಆಗಿರೋಂತ 2 ವಿಳೆದೆಲೆನ ತಗೊಂಡಿದ್ದೀನಿ. ಈಗ ತವ ಇಟ್ಕೊಂಡು ಆ ವಿಳೆದೆಲೆನ ಸ್ವಲ್ಪ ಲೈಟ್ ಆಗಿ ಬಿಸಿ ಮಾಡ್ಕೋಬೇಕು. ಯಾವ ತರ ಅಂದ್ರೆ ಅದ್ರಲ್ಲಿ ಸ್ವಲ್ಪ ನೀರ್ ಬಿಟ್ಕೊಳ್ಳೋ ತರ ಆಗತ್ತೆ, ಎಲೆ ಕೂಡ ಸ್ಮೂತ್ ಆಗತ್ತೆ. ತವ ಫುಲ್ ಬಿಸಿ ಆದ್ಮೇಲೆ ಸ್ಟವ್ ಆಫ್ ಮಾಡ್ಬಿಟ್ಟು ಎಲೆನ ಈ ತರ 2 ಸೈಡು ಬಿಸಿ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನೀರ್ ಬಿಟ್ಕೊಳ್ಳೋ ತರ ಆಗ್ತಿದೆ ಅಲ್ವಾ, ಸೊ ಅಷ್ಟಾದ್ರೆ ಸಾಕು. ಈಗ 2 ಎಲೆನ ಸೈಡ್ಗೆ ಇಟ್ಕೊಂಡು ಇವಾಗ ಇದಕ್ಕೆ ವಿಕ್ಸ್ ಬೇಬಿ ರಬ್ ನ ಅಪ್ಲೈ ಮಾಡಬೇಕು ಎಲೆ ಫುಲ್ಲು. ಯಾವುದೇ ಕಾರಣಕ್ಕೂ ದೊಡ್ಡವ್ರು ಯೂಸ್ ಮಾಡ್ತೀವಲ್ವಾ, ಸೊ ಆ ವಿಕ್ಸ್ ನ ಯೂಸ್ ಮಾಡಕ್ಕೆ ಹೋಗ್ಬೇಡಿ. ಮಕ್ಕಳಿಗೆ ಎಲೆ ಸ್ವಲ್ಪ ಉಗುರು ಬೆಚ್ಚ ತರ ಇದ್ರೆ ಸಾಕು. ಜಾಸ್ತಿ ಬಿಸಿನೂ ಇರಬಾರ್ದು, ಜಾಸ್ತಿ ತಣ್ಣಗೂ ಇರಬಾರ್ದು. ಬೆಚ್ಚಗಿರೋ ಟೈಮಲ್ಲಿ ಮಕ್ಕಳ ಚೆಸ್ಟ್ ಮೇಲೆ ಇದನ್ನ ಅಪ್ಲೈ ಮಾಡಬೇಕು. ಇದನ್ನ ನೈಟ್ ಟ್ರೈ ಮಾಡಿ, ಯಾಕಂದ್ರೆ ಮಕ್ಕಳು ಮಲಗಿರೋ ಟೈಮಲ್ಲಿ ನೀಟಾಗಿ ಇಟ್ಕೊಂಡಿರ್ತಾರೆ. ಎದ್ದಿದ್ದಾರೆ ಅಂದ್ರೆ ಅದನ್ನ ಕಿತ್ತು ಬಿಸಾಕ್ತಾರೆ. ನೋಡಿ, ನಮ್ಮ ಪಾಪುನು ಅದೇ ತರ ಮಾಡ್ತಿದ್ದಾಳೆ. ಗೈಸ್, ಮಕ್ಕಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಹುಷಾರ್ ತಪ್ತಿದ್ದಾರೆ ಅಂತ ಗೊತ್ತಾಗತ್ತೆ ಅಲ್ವಾ, ಸೊ ಅಂತ ಟೈಮಲ್ಲಿ ಹೋಮ್ ರೆಮಿಡೀಸ್ ನ ಟ್ರೈ ಮಾಡೋದ್ರಿಂದ ಅವ್ರಿಗೆ ಸಿರಪ್ ಕೊಡೋದು ತಪ್ಪುತ್ತೆ. ಮತ್ತೆ ಮಕ್ಕಳು ಕೂಡ ಹೆಲ್ದಿ ಆಗಿರ್ತಾರೆ. ಸೊ ಇನ್ನಷ್ಟು ಹೋಮ್ ರೆಮಿಡೀಸ್ ಬೇಕು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಆಗಿ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.